विद्याश्री लक्ष्मीनारायण ದೀಪಾವಳಿಯ ನಮ್ಮ ಸಂಭ್ರಮ ಬೆಳಕಿನ ಹಬ್ಬ ತುಳುನಾಡದ ಚೂಡಾರದ ಪರ್ವದ ಗಮ್ಮತ್ತದ ಲೇಸಿನ ನಮ್ಮ ಪೂರ್ವಮೂಲು ಸನ್ನಿಹಿತವಲ್ಲ. ಮಂಜುನಾಥ ದೇವರ ಕ್ಷೇತ್ರದ ಈ ಪರಿಸರದಲ್ಲಿ ಮಂಜು ಪ್ರಾಸಾದದಲ್ಲಿ ವಿಶೇಷ ತೀರ್ಥ ವೇದಿಕೆ ವಾದಿರಾಜ ಮಂಟಪದಲ್ಲಿ ನಡೆಯುವಂತಹ ಒಂದು ಗೋಪೂಜಾ ವ್ಯವಸ್ಥೆಗೆ ಬಹುಶಃ ಕರ್ಪೂರ ಪ್ರತಿಷ್ಠಾನದ ಅಧ್ಯಕ್ಷರೇ ಪರಮ ಪೂಜ್ಯ ಹರಿಪಾದಗೈದಂತಹ ಹರಿ ಪಾದದಲ್ಲಿ ನೆಲೆಸಿರುವಂತಹ ಪರಪೂಜ್ಯ ವಿಶೇಷ ತೀರ್ಥ ಶ್ರೀಪಾದ ಅವರ ಪರಮೋಚ್ಚ ಶಿಷ್ಯರಾಗಿದ್ದುಕೊಂಡು ಇವತ್ತು ಅಯೋಧ್ಯೆ ವಿಶ್ವಸ್ಥರಾಗಿದ್ದುಕೊಂಡು ದೇಶದಾದ್ಯಂತ ಪ್ರಯಾಣ ಮಾಡ್ತಾ ನಮ್ಮ ಧರ್ಮ ಸಂರಕ್ಷಣೆಯಲ್ಲಿ ಬಹಳ ಹಿರಿದಾದಂತಹ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಪರಮ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು. ಅವರ ಮಾರ್ಗದರ್ಶನದ ಅಡಿ
ಅವರ 60ನೇ ವರ್ಷದ ಸಂದರ್ಭದಲ್ಲಿ ನಾವು ಆರಂಭವಾದಂಥ ಚೈತನ್ಯ ಯಾತ್ರೆ. ಬಹುಶಃ ಮೊನ್ನೆ ನಡೆದಂಥ ರಾಷ್ಟ್ರೀಯ ಮಕ್ಕಳೋತ್ಸವ ಕೃಷ್ಣವೇದಿ ಸ್ಪರ್ಧೆ 3000 ಮಿಕ್ಕಿ ಮಕ್ಕಳನ್ನು ಸಂಭ್ರಮಿಸಿದ್ದೀವಿ. ಗಮನಿಸಿದ್ದಾರೆ. ಈಗ ನಾವೆಲ್ಲ ಮಕ್ಕಳಾಟಿಗೆ ಆರಂಭ ಮಾಡಿದ ಹಲವಾರು ಚಿಂತನೆಗಳು, ತುಳುನಾಡ ಪಾರಂಪರಿಕ ಪ್ರದರ್ಶನ, ಅದರ ಜೊತೆಗೆ ಮೈಸೂರಿನ ದಸರಾದ ಗೊಂಬೆ ಪ್ರದರ್ಶನ, ಅದರಿಂದ ಹಿರಿಯರುಗಳಿಗೆ ನಾವು ನಡೆಸುವಂಥ ಗೌರವಾರ್ಪಣೆಗಳು, ಹೀಗೆ ಬೇರೆ ಬೇರೆ ನೆಲೆಗಳಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಇವತ್ತಿನ ಗೋಪೂಜಾ ಉತ್ಸವ ಅದು ಗುರುಗಳು, ನಾನು ಚೌಟ್ರೆ ಅನ್ನೋದು ವಿಷಯ ಹೇಳಲೇಬೇಕು. ನಮಗೆ ಕೊರೋನಾದ ಸಂದರ್ಭದಲ್ಲಿ ನಾವಿಲ್ಲಿ ಸಾಮೂಹಿಕ ಸಹಿತ ಯಾರು ಮಾಡಿದ್ದಾರೆ. ಪ್ರಭಾಕರ ಜೋಶಿದ್ರು ಬಹಳ ಅದ್ಭುತವಾಗಿ ನಡೆದಿದ್ದಾರೆ. ಯಾರಿಗೂ ಹೊರಗಡೆ ಪ್ರವೇಶ ಇಲ್ಲ, ಋತ್ವಿಜರು ಅಡಿಗೆಯವರು ಮಾತ್ರ ವ್ಯವಸ್ಥಿತವಾಗಿ. ಆ ಸಂದರ್ಭದಲ್ಲಿ ಹೀಗೆ ನಾವು ಊರಿನ ದನ ಸಾಕಬೇಕು. ಬರೀ ಒಂದರ್ಥದಲ್ಲಿ ಊರಿನ ದನ ಇದ್ದರೆ ನಮಗೆ ಕಾಯಿಲೆ ಬರುವುದಿಲ್ಲ ಅಂತೇಳುವ ನಮ್ಮ ಒಂದು ಸಂರಕ್ಷಣೆ ದೃಷ್ಟಿಯೂ ಹೋದು ಸ್ವಾರ್ಥವೈತಿರ್ಬೋದು. ಆದ್ಯ ಪೂಜ್ಯ ಗುರುಗಳ ಹತ್ರ ಕೇಳಿದಾಗ ನೀಲಾವರ ಗೋಶಾಲೆಯಲ್ಲಿ ಸಾವಿರಾರು ದಿನಗಳಿದೆ, ಸಾವಿರಾರು ದಿನಗಳು. ಈಗ ಹೆಬ್ಬರಿ ಬೇರೆಗಳಿದ್ದರೆ 3-4 ಸಹಸ್ರಕ್ಕೂ ಮಿಕ್ಕಿ ಗೋ ಸಂರಕ್ಷಣೆಯಲ್ಲಿ ಗುರುಗಳು ತೊಡಗಿದ್ದಾರೆ. ಅವರಲ್ಲಿ ಕೇಳಿದಾಗ ಇಲ್ಲ, ನನ್ನಲ್ಲಿ ಸರಿಯಾದಂಥ ದೇಶೀಯ ತಳಿಯ ದನ ಇಲ್ಲ ಅಂತ ಕೊಂಡೆಯ ಋಷಿಗಳಿಗೆ ಸ್ವತಃ ಫೋನ್ ಮಾಡಿದಾಗ ಕೃಷ್ಣಾಷ್ಟಮಿಯ ದಿವಸ ಕೊಂಡೆಯ ಋಷಿಗಳು ಇಲ್ಲಿಗೆ ಕಳಿಸಿದ್ರು. ಇದು ನೆನಪು. ಅವರು ಗೋಶಾಲೆ ಇನ್ನೂ ನಮಗೆ ದಾಖಲೆ ಇದೆ. ಕೃಷ್ಣಾಷ್ಟಮಿ ಕಳಿಸಿದಾಗ ನನಗೆ ಮತ್ತೆ ಅವರು ಫೋನ್ ಮಾಡಿ ಹೇಳಿದರು, ಕಲ್ಪೂರ ಅದಕ್ಕೆ ಹೆಸರಿಟ್ಟಿದ್ದೇನೆ, ನೀವು ತಪ್ಪು ತಿಳಿದುಕೊಳ್ಳಬಾರದು, ಅದಕ್ಕೆ ಹೆಸರಿದೆ. ಆಯ್ತು ಸ್ವಾಮಿ, ಅದಕ್ಕೆ ಅವನಿಗೆ ಗಂಡು ಕರು ಇದೆ, ಪರವಾಗಿಲ್ಲ. ಅದರ ಹೆಸರು ದೇವಕಿ. ಅವರು ಕರುವಿಗೆ ಇಟ್ಟ ಹೆಸರು ಕೃಷ್ಣ. ಇದರಿಂದ ದೊಡ್ಡ ಸೌಭಾಗ್ಯ ಗುರು ಅನುಗ್ರಹದಿಂದ ನಮಗೆ ಇನ್ನೇನು ಬೇಕು? ಇದು ನಮ್ಮ ಭಾಗ್ಯ. ತದನಂತರ ಅದು ಕರು ಹಾಕಿತು, ಅದರಲ್ಲಿ ಕೃಷ್ಣ ಹೋದಂತೆ. ತದನಂತರ ಅದು ಕರು ಹಾಕಿದಾಗ ಇದೊಂದು ವಿಶೇಷತೆ. ಆ ಕರುವಿಗೆ ನಾವು, ನನ್ನ ಮಗಳದ್ದು ಪ್ರೇರಣೆ ಅದು, ಅಪ್ಪ ನಮಗೆಲ್ಲ ನಾಮಕರಣ ಇದೆಲ್ಲ ಆಗ್ತದೆ, ಅದಕ್ಕೆ ನಾಮಕರಣ ಮಾಡೋದು ಬೇಡವಾ ಅಂತ ಹೇಳಿದ ಮಾತು. ಅದಕ್ಕೆ ನಾವು ನಾಮಕರಣದ ವ್ಯವಸ್ಥೆ ಮಾಡಿದಾಗ 2 ಗುರುಗಳು, ಅಜ್ಜಿ ಮನೆಯ ಕೊಂಡೆಯೂರು ಶ್ರೀಗಳು, ಈ ವ್ಯವಸ್ಥೆಯ ಗುರುಗಳಾದಂಥ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಇವರಿಬ್ಬರ ಉಪಸ್ಥಿತಿಯಲ್ಲಿ ನಮ್ಮ 100 ಶತಮಾನದಾಡಿದಂಥ ವಾಗೇಶ್ವರಿ ಯಕ್ಷಗಾನದ ಬಳಗದವರಿಂದ ಗೋಹಾಡು, ಚಂಡೆಯ ಮದ್ದಲೆ ನಾದಧ್ವನದೊಂದಿಗೆ ಆ ಗೋವಿನ ಹಾಡಿನ ಧ್ವನಿಯೊಂದಿಗೆ ಇಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ, ಪ್ರಭಾಕರ ಅಡಿಗರು ಮತ್ತು ಇನ್ನಿತರ ಋತುವಿಜಯರ ನಡುವೆ ವೇದದ ಪಾರಾಯಣ, ಸತ್ಯಕೃಷ್ಣ ಭಟ್ರು ಇವರ ವೇದದ ಪಾರಾಯಣದೊಂದಿಗೆ ಅದ್ಭುತವಾಗಿ ನಡೆದಂಥ ನಾಮಕರಣ ಉತ್ಸವ ಇವತ್ತು ಅನೇಕ ಕಡೆಗಳಲ್ಲಿ ಅನುಕರಣೆ ಆಗ್ತಾರೆ. ಇಂತಹ ಎಲ್ಲ ಸನ್ನಿವೇಶಗಳ ಸೃಷ್ಟಿ, ನಾವು ಸನಾತನ ಸಂಸ್ಕೃತಿಯ ಚಿಂತನೆಗಳನ್ನು ಒಂದರ್ಥದ ಈ ರೀತಿಯ ಲೌಕಿಕ ವೈಭವೀಕರಣ ಮಾಡೋದ್ರಿಂದ ಅದು ಪ್ರಾಪ್ತವಾಗ್ತದೆ ಅಂತಿರುವ ಒಂದು ನಮ್ಮ ನೆಲೆ, ಖುಷಿ ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಒಂದು ಗೋಪೂಜಾ. ಇವತ್ತು ಗೋಪೂಜೆ ಉತ್ಸವ ಬಹಳ ಸಂತೋಷ ಅಂತ ಹೇಳಿದ್ರೆ, ಜನ ಸರ್ಕಾರದ ಹಲವಾರು ಸರಿ ತಪ್ಪುಗಳ ನಡುವೆ ಒಳ್ಳೆಯ ಒಂದು ಸಂದೇಶ, ಎಲ್ಲ ದೇವಾಲಯಗಳಲ್ಲಿ ಕಡ್ಡಾಯವಾಗಿ ಗೋಪೂಜೆ ಮಾಡಬೇಕಂತ ಹೇಳುವ ಒಂದು ಆದೇಶ ಹೊರಡಿಸಿದ್ದಾರೆ. ಇದು ಬಹುಶಃ ನಮ್ಮೆಲ್ಲರ ಹೋರಾಟದ ಜನಧ್ವನಿ ಅಂತ ಹೇಳಿದರೆ ತಪ್ಪಾಗಲಾರದು. ಜನಧ್ವನಿಯಲ್ಲಿ ವಿಕೃತಗಳು ಅಲ್ಲಿ ಬೇರೆ ಆಗದಿರ್ಬೋದು. ಜನಧ್ವನಿ ಇವತ್ತು ಪ್ರತಿ ದೇವಸ್ಥಾನಗಳು ಬಹಳ ಸಂತೋಷವಾಯಿತು ನಮಗೆ ನೋಡಿ. ಮೊದಲು ಕೇವಲ ವಿಶ್ವ ಹಿಂದೂ ಪರಿಷ್ಕರಣೆ ಮಾಡ್ತಾ ಇತ್ತು, ದೇವಸ್ಥಾನದಿಂದ ಇದು ಆಗಬೇಕಲ್ಲ. ನಮ್ಮ ಮನೆಯಲ್ಲಿ ನಡೆಯುವಂಥ ನಿಜ ಅರ್ಥದಲ್ಲಿ ಗೋ ಸೇವೆಗೆ ಪೂಜ್ಯ ಬೇಜಾವರ ಗುರುಗಳು ಇವತ್ತು ಬೆಂಗಳೂರಿನಿಂದ ಬಂದು ನೀರಾವರ ಗೋಶಾಲೆಯಲ್ಲಿ ಸಾರ್ವಜನಿಕ ಗೋಪೂಜೆಯನ್ನು ಮುಗಿಸಿ ತದನಂತರ ಇಲ್ಲಿ ಬಂದು ಈಗ ಅವರು ಬೆಂಗಳೂರಿಗೆ ತೆರಳುವವರಿದ್ದಾರೆ. ಬಹುಶಃ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಪರವಾಗಿ, ಇದು ನಮ್ಮ ಸೌಭಾಗ್ಯ, ಕುಕ್ಕುವಳಿಯವರಲ್ವ, ನಮ್ಮ ಸೌಭಾಗ್ಯ ಅಂತ ಹೇಳ್ತಾ ಸರ್ವರ ಪರವಾಗಿ ಸಾಷ್ಟಾಂಗ ಪೂರ್ವಕ ಅವರಿಗೆ ನಮ್ಮನ್ನ ಸಲ್ಲಿಸ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಜೊತೆಗೆ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಬಹುಶಃ ಇವತ್ತು ಕೇವಲ ಲೋಕಸಭೆಯಲ್ಲ, ಲೋಕಸಭೆಯಲ್ಲಿ ಮಾತ್ರವಲ್ಲ, ಲೋಕಸಭೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಪರವಾಗಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತಮ್ಮ ಅಪೇಕ್ಷೆಯನ್ನು, ರಾಷ್ಟ್ರದ ಅಪೇಕ್ಷೆಯನ್ನು, ಕೇವಲ ಕ್ಷೇತ್ರದ ಅಪೇಕ್ಷೆಯನ್ನು ಅಲ್ಲ ವ್ಯಕ್ತಪಡಿಸುತ್ತಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಕರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು, ಸ್ವಯಂ ಸೇವಕರಾಗಿ ಸಾಮಾಜಿಕ ಬದುಕಿನಲ್ಲಿ, ರಾಷ್ಟ್ರ ಬದುಕಿನಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡವರು. ನಾವೆಲ್ಲ ಅದೇ ಪರಂಪರೆಯಲ್ಲಿ ಬೆಳೆದವರು, ನಾವು ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಾನಾಗಲಿ, ನವನೀಶ್ ಶೆಟ್ಟಿ ಆಗಲಿ, ಹರೀಶ, ಸತೀಶ, ನಾವೆಲ್ಲ ಈ ಸಂದರ್ಭದಲ್ಲಿ ನಾವಾಗೇ ಯೋಚನೆ ಮಾಡಿ ವಾರಕ್ಕೊಂದು ದಿವಸ ಶಾಖೆಗೆ ಹೋಗ್ಬೇಕು, ಇಲ್ಲದಿದ್ರೆ ನಾವೆಲ್ಲ ಬರೀ ಜಡತ್ತಕ್ಕೆ ಹೋಗ್ತೇವೆ, ಕುಲ್ಲರಕಾಂಡೆ ನಮ್ಮ ಜಪ್ಪರ ಸುರುಮತ್ತದ ಅಂತ ಹೇಳ್ಕೊಂಡು ನಾವು ಯೋಚನೆ ಮಾಡಿದಾಗ ಮರು ದಿವಸ ಅಲ್ಲಿ ವಿಕೃತ ಧ್ವನಿ ಹೊರಡಿತ್ತು. ಕೆಲವರು ಎಣಿಸಿದ ವಿಕೃತ ಧ್ವನಿಗೆ ನಾವು ಹೊರಟದಲ್ಲ, ನಾವಾಗೆ ಹೊರಟದ್ದು. ಆದ್ರೆ ಅದು ಭಗವಂತನದ್ದು ಅಪೇಕ್ಷೆ ಇರಬೇಕು. ಇವತ್ತು ಪ್ರತಿ ವಾರ ನಾವು ಹೋಗಿ ಶುರು ಮಾಡಿದ್ದೇವೆ. ನವನೀಶ್ ಶೆಟ್ಟಿಗೆ ಸ್ವಲ್ಪ ಉಮೇದು ಜಾಸ್ತಿ, ಮಾರೆ ದಿನಾ ಬೋರ್ಡ್ ಅಂದು ಮಾರೆ ದಿನಾ ಬೋರ್ಡ್ ಕೊಂಡ 4 ದಿನ ಅಥವಾ 50 ಬರಲಿ, ಅವರು ಶುರು ಮಾಡ್ತಾರೆ ಕರೆಕ್ಟ್ ಆಗಬಹುದು ಅಂತ. ಹೀಗೆ ಇದನ್ನೆಲ್ಲ ಶುರು ಮಾಡಿದ್ದೇವೆ ನಾವು. ಆ ವ್ಯವಸ್ಥೆಯಿಂದ ನಾವು ಬಂದವರು. ಇವತ್ತು ಬೆಳಿಗ್ಗೆ ಶಾಖೆಗೆ 6 ಗಂಟೆಯಿಂದ 7 ಗಂಟೆ ಹೋಗಿ ನಾನು ಬೇರೆಲ್ಲ ದೈನಿಕ ಕಾರ್ಯಕ್ರಮಕ್ಕೆ ನಾವು ಆರಂಭ ಮಾಡಿದ್ವಿ. ಇದು ನಮಗೆ ಪ್ರೇರಣೆ ಇದ್ದು ಆ ಸಂದರ್ಭದ ವ್ಯವಸ್ಥೆಯಂತೆ ಇವತ್ತು ಇಲ್ಲಿ ಈ
ಸಾರ್ವಜನಿಕ ಗೋಪೂಜೆ ಇಲ್ಲಿ ಎಲ್ಲ ಬಂಧುಗಳು ಈಗಾಗಲೇ ತುಂಬ ಬಂದು ಮಹಿಳೆಯರು ಬಂದು ಆರತಿ ಮಾಡಿ ಅದಕ್ಕೆ ಸ್ವಲ್ಪ ಮುಳುಗಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡಿದ್ದೇವೆ, ಅದರ ಹೊಟ್ಟೆ ಹಾಳಾಗಬಾರ್ದಲ್ಲ. ಆದರೆ ಒಣ ಹುಲ್ಲನ್ನು ಕೊಡಿ ಎಷ್ಟು ಬೇಕಾದ್ರೂ ಅಂತ ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಆಗಿದ್ದು, ಒಣ ಹುಲ್ಲನ್ನು ಕೊಡಿ, ಅನ್ನ ಮತ್ತು ಇದನ್ನು ಹೆಚ್ಚು ಕೊಡಬೇಡಿ ಅಂತ. ಇದನ್ನೆಲ್ಲ ಕೊಟ್ಟು ಸುಮಾರು ಜನರ ಪೂಜೆ ಆಗಿದೆ. ಈ ಸಂದರ್ಭದಲ್ಲಿ ಪೂಜ್ಯ ಗುರುಗಳು ಪಾರಂಪರಿಕ ಪ್ರದರ್ಶನ ದರ್ಶನದೊಂದಿಗೆ ಅಲ್ವಾ ಚರಣ ಸಾಹೇಬರೇ ಎಲ್ಲಿದ್ದೀರಿ, ಅವರ ಮೊಮ್ಮಗಳು ನನ್ನ ಮಗ ಲಕ್ಷ್ಮೀನಾರಾಯಣ, ವಿದ್ಯಾಶ್ರೀ, ನನ್ನ ಶ್ರೀಮತಿ ವಿನೋದ, ಹೀಗೆ ಎಲ್ಲರೂ ಒಳಗೂಡಿ ಇದರ ಪೂಜಾ ಕಾರ್ಯಕ್ರಮ ಮುಗಿಸಿದ್ದೇವೆ ನಾವು. ಗುರುಗಳು ರಾಘವೇಂದ್ರ ಬನ್ನಿ. ಎಲ್ಲರ ಪರವಾಗಿ ನಮಗೆ ಈ ಸಂದರ್ಭದಲ್ಲಿ ರಾಷ್ಟ್ರದಲ್ಲಿ ಒಂದು ಕಡೆಯಲ್ಲಿ ವಿಕೃತದ ಸಂಭ್ರಮಾಚರಣೆ ಆದರೆ ಇನ್ನೊಂದು ಕಡೆಯಲ್ಲಿ ಅಯೋಧ್ಯೆಯಿಂದ ಮೊದಲುಗೊಂಡು ಎಲ್ಲ ಕಡೆಗಳಲ್ಲಿ ಕೋಟಿ ಕೋಟಿ ದೀಪಗಳ ಬೆಳಗುವಿಕೆಯ ಸಂಭ್ರಮಾಚರಣೆ ಆಗ್ತಾ ಇದೆ. ಬದುಕಿನಲ್ಲಿ ಬೆಳಕು ಅನ್ನುವಂಥದ್ದು ಅದು ನಮ್ಮ ಬದುಕಿಗೆ ಅವಿಭಾಜ್ಯ ಮತ್ತು ಅನಿವಾರ್ಯವಾದ ಭಾಗ. ಬಹುಶಃ ಬೆಳಕನ್ನು ಇಡೀ ವಿಶ್ವ ನಮ್ಮ ಪ್ರಧಾನಮಂತ್ರಿಗಳ ದೇಶದ ಒಂದು ನೇತೃತ್ವದಲ್ಲಿ ನಮ್ಮ ದೇಶದಲ್ಲಿ ಅಪೇಕ್ಷಿಸ್ತಾ ಇದೆ. ಬೆಂಕಿಯನ್ನಲ್ಲ, ಬೇರೆ ದೇಶದಲ್ಲಿ ಬೆಂಕಿಗಳು ಕಾಣ್ತಾ ಇದೆ, ಇಲ್ಲಿ ಬೆಳಕನ್ನು ಅಪೇಕ್ಷಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಹುಶಃ ಬೆಳಕಿಗೆ ಪ್ರತೀಕವಾದ ಮೊನ್ನೆ ಅಯೋಧ್ಯೆಯ ಬೆಳಕಿನ ಸಂದರ್ಭದಲ್ಲಿ ಜಗದ್ಗುರು ಮಧ್ವಾಚಾರ್ಯರ ಒಂದು ಸ್ವಾಗತದ ವಿಚಾರವನ್ನು ನಾವು ನೋಡಿ ಸಂಭ್ರಮಿಸಿದ್ದೇವೆ. ನಮ್ಮ ತುಳುನಾಡಿನ ಪರಂಪರೆ, ಅಂತಹ ಪರಂಪರೆಯ ಪ್ರತೀಕವಾದಂಥ ವಿಶ್ವಪ್ರಸಿದ್ಧ ಶ್ರೀಪಾದರು ನಮಗೆ ಸರ್ವರ ಪರವಾಗಿ ಆಶೀರ್ವಾದ ಮಾಡಬೇಕು, ನಮಗೆ ಸಂದೇಶ ನೀಡಬೇಕು, ನಮಗೆ ಸ್ಫೂರ್ತಿ ನೀಡಬೇಕು. ನಮಸ್ತೆ ಸದಾವಸಲೆ ಅದರ ಗೂಢಾರ್ಥವನ್ನು ನಮಗೆ ತಿಳಿಸಬೇಕು ಅಂತ ಹೇಳ್ತಾ ರಾಷ್ಟ್ರದೇವಿಯ ನಮನ, ಭಾರತ ಮಾತೆಯ ನಮನ. ಪೂಜ್ಯ ಹಿರಿಯ ಪೇಜಾವಶಿಗೆ ಹೇಳ್ತಾ ಇದ್ದದ್ದು ಬದುಕಿನ ಸೀಮೋಲ್ಲಂಘನ ಯಕ್ಷಗಾನದ ಚೌಕಟ್ಟಿನೊಳಗಿದ್ದಾಗೆ ನಮ್ಮ ಸ್ವಧರ್ಮ, ನಮ್ಮ ಸ್ವಜಾತಿ, ನಮ್ಮ ಸ್ವಭಾಷೆ, ಅದರ ಕಟ್ಟ ಕಡೆಗೆ ಭಾರತ ಸಂವಿಧಾನದ ಚೌಕಟ್ಟಿನೊಳಗೆ ಈ ಸಂದೇಶ ತಮ್ಮಿಂದ ಅಪೇಕ್ಷೆ ಪಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಧಕಾಕೃತಿಂ ಶಿಖಾಬಂಧತ್ರಯೋಪೇತಂ ವಿಶ್ವೀಮಧ್ವಕಾರ್ತಿಕಂ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿರೋದಕ್ಕಿರೋ ಅನ್ನುವ ದಾಸರ ನುಡಿಯನ್ನು ನಾವೆಲ್ಲ ಕೇಳಿದ್ದೇವೆ. ಅಲ್ಲಿ ಕೊಟ್ಟಿರುವ ಸಂದೇಶ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಭಗವಂತ ನಮಗೆಲ್ಲವನ್ನು ಕೊಟ್ಟಿದ್ದಾನೆ, ನಾವದನ್ನು ಅನುಭವಿಸಬೇಕಾದ್ರೆ ಮೊದಲು ಭಗವಂತನಿಗೆ ಸಮರ್ಪಿಸಿ ಆ ಬಳಿಕ ನಾವು ತಿನ್ನಬೇಕು, ಉಣಬೇಕು. ದೇವರಿಗೆ ಸಮರ್ಪಣೆ ಮಾಡೋದು ಅಂದ್ರೆ ಏನು? ಕೃತಜ್ಞತೆಗೆ ಸಮರ್ಪಣೆ. ಭಗವಂತ ನೀನು ಇದನ್ನು ಕೊಟ್ಟಿದ್ದಿ, ಇಂತಹ ಒಂದು ಅನುಕೂಲವನ್ನು ಕೊಟ್ಟಿದ್ದಿ, ನಿನಗೆ ನಾನು ಕೃತಜ್ಞನಾಗಿದ್ದೇನೆ. ಅದರಂತೆ ನಮಗೆ ಬದುಕು ಕೊಟ್ಟದ್ದು ಗೋವುಗಳು, ಗೋವೃಷಗಳು. ಗಾವೋಮೇ ಮಾತರ ಸರ್ವಾ ಪಿತರಶ್ಚಾಪಿ ಗೋವೃಷ. ಗೋವುಗಳೆಲ್ಲ ತಾಯಿಯ ಸಮಾನ, ಗೋವೃಷಭಗಳೆಲ್ಲ ನಮಗೆ ತಂದೆಯ ಸಮಾನ. ಯಾಕೆ? ಅಮ್ಮನ ಎದೆ ಹಾಲನ್ನು ನಾವು ಉಂಡದ್ದು ಪರಮಾವಧಿ 1 ವರ್ಷ, ಮುಂದೆ ಸಾಯೋ ತನಕ ಉಪಯೋಗಿಸುವುದು ಆಕಳ ಹಾಲನ್ನು. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ನಾನಾ ಬಗೆಯ ಗೋವನ್ನು ನಾವು ಉಪಯೋಗಿಸಿಕೊಳ್ತಾ ಇದ್ದೇವೆ. ನಮಗೆಲ್ಲರಿಗೂ ಕೂಡ ತಾಯಿಯ ಸ್ವರೂಪ. ಗೋವೃಷಭಗಳು ತಂದೆಯ ಸಮಾನ. ಹುಟ್ಟಿಸಿದ ಮಾತ್ರ ಕೊಬ್ಬಾದ ತಂದೆ ಅಲ್ಲ, ನಮಗೆ ಬೇಕಾಗಿರುವ ಅಶನ ವಸನಗಳನ್ನಿತ್ತು ಯಾರು ಪೋಷಿಸ್ತಾ ಇದ್ದಾನೋ ಅವನು ನಮ್ಮ ತಂದೆ. ನಾವು ಅನ್ನ, ಅಕ್ಕಿ, ಜೋಳ, ಗೋಧಿ, ಏನು ಧಾನ್ಯಗಳು, ತರಕಾರಿಗಳು, ಗೆಡ್ಡೆ ಗೆಣಸುಗಳು, ಸೊಪ್ಪು ಎಲ್ಲ ಹುಟ್ಟುವುದು ಹೊಲದಲ್ಲಿ. ಉಡುವ ಬಟ್ಟೆಗೆ ಬೇಕಾದಂತಹ ಹತ್ತಿ ಹುಟ್ಟಿದ್ದು ಹೊಲದಲ್ಲಿ. ಅಲ್ಲಿ ದುಡಿದದ್ದು ಆ ಗೋವೃಷಭಗಳು. ಒಂದಲ್ಲ ಎರಡಲ್ಲ 3-4 ಬಾರಿ ಆ ಭೂಮಿಯನ್ನು ಉತ್ತು ಹದಗೊಳಿಸಿದ್ದು. ಅಷ್ಟೇ ಅಲ್ಲದೆ ಹುಲುಸಾದ ಬೆಳೆ ಸಿಗಬೇಕು ಅಂತ ಬೇಕಾದ ಗೊಬ್ಬರವನ್ನು ಕೊಟ್ಟದ್ದು ಅವು. ಅಂತಹ ಹೊಲದಲ್ಲಿ ಹುಟ್ಟಿದ ಆಹಾರವನ್ನು, ಅಶನ ವಸನಗಳನ್ನು ನಾವು ಉಪಯೋಗಿಸಿ ಬದುಕ್ತಾ ಇದ್ದೇವೆ. ಪಿತರಶ್ಚಾಪಿ ಗೋವೃಷ. ನಮಗೆ ಬದುಕನ್ನೇ ಕೊಟ್ಟ ಗೋವುಗಳು, ಗೋವೃಷಭಗಳು ನಮಗೆ ತಾಯಿ ತಂದೆಯ ಸಮಾನ. ನಾವು ಬದುಕನ್ನು ಅನುಭವಿಸಬೇಕಾದ್ರೆ ಮೊದಲು ಆ ಗೋವುಗಳಿಗೆ ಅದನ್ನು ನೀಡಿ ಆ ಬಳಿಕ ನಾವು ಉಣಬೇಕು. ಈ ಹಿನ್ನೆಲೆಯಲ್ಲಿ ನಾವು ಉಣಬೇಕಾದ್ರೆ ಮೊದಲು ಗೋವಿಗೆ ಗೋಗ್ರಾಸ ಕೊಟ್ಟು ಆ ಬಳಿಕ ಉಣಬೇಕು ಅಂತ ನಮ್ಮ ಹಿರಿಯರನ್ನ ಕೇಳಿಕೊಂಡೆ ಹಾಕೊಟ್ಟರು. ಅದಕ್ಕೋಸ್ಕರ ಮಾತೃದೇವೋಭವ ಪಿತೃದೇವೋಭವ. ಯಾರು ಮನೆಯೊಳಗಿರುವವರು ಮಾತ್ರ ಅಲ್ಲ, ಮನೆ ಹೊರಗೆ ಕೊಟ್ಟಿಗೆಯಲ್ಲಿರೋದು ಕೂಡ ನಮ್ಮ ತಂದೆ ತಾಯಿಯಂದರೆ. ಅಂತಹ ಆ ಗೋವುಗಳ ಪೂಜೆಯನ್ನು ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಾವು ಮಾತ್ರ ಸಂಭ್ರಮಿಸಿದ್ರೆ ಸಾಲದು. ಒಂದು ಮನೆ ಅಂತಂದ್ರೆ ಒಳಗೊಂದು ದೇವರ ಕೋಣೆ, ಅಂಗಳದಲ್ಲಿ ಒಂದು ತುಳಸಿಯ ಕಟ್ಟೆ, ಹೊರಗೆ ಒಂದು ಗೋಶಾಲ. ಇದು ಇದ್ದಾಗ ಮನೆ ಪರಿಪೂರ್ಣ ಆಗುತ್ತೆ. ಮನೆಯೊಳಗೆ ನಾವು ಗೃಹ ಪ್ರವೇಶ ಮಾಡಬೇಕಾದ್ರೆ ಮೊದಲು ಗೋ ಪ್ರವೇಶ ಆಗಬೇಕು. ಹೀಗೆ ಗೋ ಅನ್ನುವಂತಹದ್ದು ನಮ್ಮ ಬದುಕಿನ
ಅವಿಭಾಜ್ಯ ಅಂಗ. ಹಾಗಾಗಿ ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ನಾವು ಮಾತ್ರ ಹಬ್ಬ ಆಚರಿಸಿದರೆ ಮುಗಿಲಿಲ್ಲ, ಆ ಗೋವುಗಳ ಹಬ್ಬವೂ ನಡೆಯಬೇಕು ಅಂತ ಹೇಳ್ಕೊಂಡು ನಮ್ಮ ಹಿರಿಯರು ಈ ಪಾಡ್ಯದ ದಿವಸದಂದು, ಮೊನ್ನೆ ದ್ವಾದಶ ದಿವಸ ಗೋವತ್ಸ ದ್ವಾದಶಿಯಿಂದ ಆವತ್ತು ಪ್ರಾರಂಭಗೊಂಡದ್ದು ಇವತ್ತು ಪಾಡ್ಯ ಮತ್ತೆ ಗೋಪೂಜೆಯೊಂದಿಗೆ ಉತ್ಸವ ಹಬ್ಬ ಆಚರಣೆ ನಡೀತಾ ಇದೆ. ನಮ್ಮ ಕಲ್ಗೂರು ಅವರು ಮಂಗಳೂರಿನ ಎಲ್ಲ ಮಹನೀಯರನ್ನು ಮುಂದಿಟ್ಟುಕೊಂಡು ಆ ಗೋಪೂಜೆ ಉತ್ಸವವನ್ನು ಇವತ್ತಿಗೆ ನಡೆಸಿದ್ದು ಅತ್ಯಂತ ಸಂತೋಷದ ವಿಚಾರ. ಗೋಪಾಲ ಕೃಷ್ಣನ ಅನುಗ್ರಹದ ಶ್ರೀರಕ್ಷೆ ಎಲ್ಲರ ಬದುಕಿನಲ್ಲಿ ನಿರಂತರ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಮ್ಮ ಮಾನ್ಯ ಸಂಸದರಾಗಿರುವ ಚೌಟರವರು, ಹರಿಕೃಷ್ಣ ಪುನೂರವರು, ನಮ್ಮ ಕ್ಯಾಪ್ಟನ್ ಅವರು, ಗಣೇಶ್ ಕಾರ್ಣಿಕ್ ಅವರು, ಅಡಿಗರು ಎಲ್ಲರೂ ಕೂಡ, ಪ್ರಭಾಕರ್ ಜೋಶಿ ಅವರು, ಊರ ಹಿರಿಯರೆಲ್ಲರೂ ಕೂಡ ಸೇರಿದ್ದೀರಿ. ಎಲ್ಲರಿಗೂ ಕೂಡ ಕೃಷ್ಣಾರ್ಪಣೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.